ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಮತ್ತೊಂದು ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇದ್ದೀನಿ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾವು ಹೋಗ್ತಾ ಇರೋದು ಒನ್ ಆಫ್ ದ ಹಿಡನ್ ಪ್ಲೇಸಸ್ಸು. ಬಾಲಪಾರೆಯಿಂದ ಜಸ್ಟ್ 15 ಕಿಲೋಮೀಟರ್ಸ್ ಇದೆ. ಇದು ನಮ್ಮ ಕೇಶವ್ ಅವರು ಸಜೆಸ್ಟ್ ಮಾಡಿದ್ದನ್ನ. ಸ್ವಲ್ಪ ಕೆಲವು ನಾರ್ಮಲ್ ಆಫ್ ರೋಡ್ ಇದೆ ಅಷ್ಟೇ, ಬೇರೆ ಏನಿಲ್ಲ. ಆದರೆ ವಾತಾವರಣ ನೀವು ನೋಡ್ತಾ ಇರ್ಬೋದು ಹಿಂಗಿದೆ ಅಂತ. ಊಹಿಸ್ಕೊಳ್ಳಿ, ಟೀ ಎಸ್ಟೇಟು, ಸುತ್ತ ಟೀ ಎಸ್ಟೇಟು, ಮಂಜಿನ ಹನಿಗಳು ಹಂಗೆ ಬೀಳ್ತಾನೆ ಇದ್ದಾವೆ. ಒಂದು ಒಳ್ಳೆ ರೈಡ್ ಆಗಿತ್ತು ಇದು ಮಾತ್ರ. ನನ್ನ ಮೊದಲನೇ ವಿಡಿಯೋ ಬ್ಯಾಂಗ್ಳೂರಿಂದ ವಾಲ್ಪಾರೆಗೆ ಯಾರನ್ನ ನೋಡಿಲ್ಲ ಅಂತ ಹೇಳಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಒನ್ ಆಫ್ ದ ಹಂಗೆ ನಾವು ಮುಂದೆ ಹೋಗ್ತಾ ವ್ಯೂ ಅಂತೂ ಅಬ್ಸಲ್ಯೂಟ್ ಆಗಿ ವಂಡರ್ಫುಲ್ ಆಗಿತ್ತು. ನೀವು ಯಾರನ್ನ ವಾಲ್ಪಾರೆಗೆ ಭೇಟಿ ಕೊಟ್ಟರೆ ತಪ್ಪದೆ ಈ ಪ್ಲೇಸ್ಗೆ ಒಂದ್ಸಲಿ ಆದರೂ ವಿಸಿಟ್ ಮಾಡಿ. ಈ ಪ್ಲೇಸ್ ಬಂದು ಮ್ಯಾಪಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಹಂಗೆ ಹೋಗ್ತಾ ಇದೀವಿ, ಈ ಕಡೆಗೆ ಹೋಗ್ತೀವಿ. ಸೊ ನಮಗೆ ನೆಕ್ಸ್ಟ್ ಏನು ಸಿಗುತ್ತೆ ಅಂದರೆ, ಇದು ಶೋಲಿಯಾರ್ ಡ್ಯಾಮ್ ಬ್ಯಾಕ್ ವಾಟರ್ಸ್. ಶೋಲಿಯಾರ್ ಡ್ಯಾಮ್ನ ಬ್ಯಾಕ್ ವಾಟರ್ಸ್ ನಮಗೆ ಆ ವ್ಯೂ ಪಾಯಿಂಟಿಗೆ ನಾವು ಹೋಗ್ತಾ ಇದೀವಿ ಇವಾಗ ನೋಡಿ. ಹಂಗೆ ಹೋಗ್ತೀವಿ, ಹೋಗ್ತಾ ನಮಗೆ ಬ್ಯಾಕ್ ವಾಟರ್ಸ್ ವ್ಯೂ ಪಾಯಿಂಟ್ ಸಿಗುತ್ತೆ. ಅಷ್ಟೊಂದೇನು ಡಿಫಿಕಲ್ಟ್ ಆಗಿ ಏನಿಲ್ಲ, ಆಫ್ ರೋಡು ಆರಾಮಾಗೆ ಬರ್ಬೋದು. ನೀವು ಕಾರಲ್ಲೂ ಬಂದರೂ ಸಹ ನಡೆಯುತ್ತೆ, ಬಟ್ ಹುಷಾರಾಗಿ ಕೇರ್ಫುಲ್ ಆಗಿ ಬರಬೇಕಾಗುತ್ತೆ ನೋಡಿ. ಇವಾಗ ನಮಗೆ ಬ್ಯಾಕ್ ವಾಟರ್ಸ್ ಕಾಣಿಸ್ತಾ ಇದೆ ನೋಡಿ. ನಮ್ಮ ಇಬ್ಬರು ಫ್ರೆಂಡ್ಸು ಮುಂದೆ ಹೋದ್ರು. ನಾನು ಹಂಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹಂಗೆ ಮುಂದೆ ಹೋಗೋಣ ಅಂದ್ಬಿಟ್ಟು ಅವರಿಬ್ಬರನ್ನ ಮುಂದೆ ಕಳಿಸಿದ್ದೀನಿ. ಓಕೆ, ಬನ್ನಿ ಹಂಗೆ ಹೋಗೋಣ. ಎಂಥ ವಾತಾವರಣ ಅಂತ ಹೇಳಿದ್ರೆ, ಪ್ರಕೃತಿ ಸೌಂದರ್ಯದ ಮುಂದೆ ಆ ಮಳೆ ಹನಿ, ಪ್ರಕೃತಿ ಸೌಂದರ್ಯ, ಚಹಾ ತೋಟಗಳು, ಅದ್ಭುತ. ಈ ಮಳೆ ಬೀರೋದ್ರಿಂದ ಅವಾಗ ಲೆನ್ಸ್ ಬೇರೆ ಕ್ಲೀನ್ ಮಾಡ್ಬೇಕಾಗುತ್ತೆ. ನೋಡಿ, ಇವಾಗ ಕಾಣುತ್ತೆ, ಇದೆ ಶೋಲಿಯಾರ್ ಡ್ಯಾಮ್ ಬ್ಯಾಕ್ ವಾಟರ್ಸ್. ಸೊ ಈ ಪ್ಲೇಸ್ ಎಲ್ಲಿದೆ ಅಂದ್ರೆ ವಾಲ್ಪಾರೆಯಿಂದ ಜಸ್ಟ್ 15 ಕಿಲೋಮೀಟರ್ಸ್ ಅಲ್ಲಿ ಇದೆ. ನೀವು ವಾಲ್ಪಾರೆ ಟು ಆತರಪಲ್ಲಿ ಹೋಗ್ತಿರಲ್ಲ, ವಾಟರ್ ಫಾಲ್ಸ್ ರೋಡು, ಆ ರೋಡಲ್ಲೇ ಬರುತ್ತೆ ಇದು. ಇಲ್ಲಿ ಯಾವುದೇ ಮಾರ್ಕಿಂಗ್ಸ್ ಆಗಲಿ ಅಥವಾ ಈ ಪ್ಲೇಸ್ಗೆ ಹೋಗೋ ದಾರಿ ಆಗಲಿ ಎಲ್ಲೂ ಮೆನ್ಷನ್ ಆಗಿಲ್ಲ. ನೋಡ್ಕೊಂಡು ಹೋಗಿ ಅಥವಾ ಕೇರ್ಫುಲ್ ಆಗಿ ಹೋಗ್ಬೇಕಾಗುತ್ತೆ ನೋಡಿ. ಇದು ಕೇರ್ಫುಲ್ ಜಾಗ, ಯಾಕಂದ್ರೆ ನೋಡೋಕೆ ನಿಮಗೆ ಚಿಕ್ಕದಾಗಿ ಕಾಣ್ತಿದೆ, ಬಟ್ ಇಟ್ಸ್ ಎ ವೆರಿ ಡೀಪ್. ಒಳಗಡೆ ಸಖತ್ ಡೀಪ್ ಇತ್ತದು. ಯಾವುದೇ ಬ್ಯಾರಿಕೇಡು ಮತ್ತು ಏನೂ ಇರಲಿಲ್ಲ ಅಲ್ಲಿ. ಸ್ವಲ್ಪ ಸ್ಲಿಪ್ ಆಗಿದೆ, ಕೆಳಗಡೆ ಹೋಗ್ಬೇಕಾಗತ್ತೆ ನೋಡಿ. ಇಲ್ಲಿ ನಾವು ನಿಲ್ಲಿಸ್ತೀವಿ. ಇವಾಗ ಇನ್ನು ಮುಂದಕ್ಕೂ ಹೋಗ್ಬೋದು, ಬಟ್ ಅದು ವೆರಿ ಡಿಫಿಕಲ್ಟಿ ಇದೆ. ಪ್ಲಸ್ ನಾವು ರಿಟರ್ನ್ ಬರೋಕ್ಕೂ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ ನೋಡಿ. ಕೇಶವ್, ಜೋ ನೋಡಿ, ಮಳೆ ಹನಿ ಹಂಗೆ ಬರ್ತಾನೆ ಇದೆ, ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ ನೋಡಿ. ನಮ್ಮ ಚುಕ್ಕಿ ಆಫ್ಟರ್ ಎ ಲಾಂಗ್ ರೈಡ್. ಸುತ್ತ ವಾತಾವರಣ ನೋಡಿ ಯಾವ ಥರ ಇದೆ. ಡ್ಯಾಮಲ್ಲಿ ವಾಟರ್ ಸ್ವಲ್ಪ ಕಡಿಮೆನೇ ಇತ್ತು. ಮೇ ಬಿ ಅರೌಂಡ್ ಅಕ್ಟೋಬರ್ ನವೆಂಬರ್ಗೆ ಫುಲ್ ಆಗುತ್ತೆ. ನಾವೆಲ್ಲರೂ ಮೊಬೈಲಲ್ಲಿ ಟವರ್ ಇದೆಯಾ ಅಂತ ಚೆಕ್ ಮಾಡ್ಕೋತಾ ಇದೀವಿ, ಬಟ್ ಯಾವುದೇ ರೀತಿಯಾಗಿ ಟವರ್ ಸಿಗಲ್ಲ ನಿಮ್ಗಲ್ಲಿ. ನೋಡಿ, ಅದ್ಭುತ ಅಲ್ಲ?
ಸ್ನೇಹಿತರೆ ಒಂದು ಒಳ್ಳೆ ಆಫ್ ರೋಡ್ ಸಿಕ್ತು. ಇಲ್ಲಿ ಬಂದ್ವಿ ನೋಡಿ, ಶೋಲಿಯಾ ಡ್ಯಾಮ್ ಹತ್ರ ಟಾಪ್ ಬಾಕ್ಸ್ ಹಾಕೊಂಡು ಆಫ್ ರೋಡ್ ಮಾಡ್ತಾ ಇದ್ದೀನಿ. ನಮ್ ಜೀವ ಎಲ್ಲ ಬುರದಲ್ಲಿ ಸಿಕ್ಕಾಕೋಗ್ಬಿಟ್ಟದೆ. ಸ್ನೇಹಿತರ ಟೈಮ್ ಈಗ ಎಕ್ಸಾಕ್ಟ್ 6:30 ಆಗಿದೆ. ಬನ್ನಿ ಹೋಗಿ ರೂಮಲ್ಲಿ ಹೋಗ್ಬಿಟ್ಟು ಫ್ರೆಶ್ ಅಪ್ ಹಾಕ್ಬಿಟ್ಟು ಬೆಳಗ್ಗೆ ನಮ್ಮ ತಿರ್ಗಾ ಜರ್ನಿನ ಆತ್ರಪಲ್ಲಿ ಟುವರ್ಡ್ಸ್ ಶೋಲಿಯಾ ಡ್ಯಾಮ್ ಆತ್ರಪಲ್ಲಿ ಕಡೆ ಹೋಗೋಣ. ಅದು ಒಳ್ಳೆ ಜರ್ನಿ ಆಗಿರುತ್ತೆ ಮಾತ್ರ. ಕೊನೆವರೆಗೂ ನೋಡಿದ್ದಕ್ಕೆ ಇದೇ ಥರ ವಾಚ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬುರದಲ್ಲಿ ಕೊಚ್ಕೊಂಡ್ಬಿಟ್ಟೈತೆ. ಆಫ್ ರೋಡ್ ABS ಲಾಕ್ ಮಾಡಕ್ ಆಗಲ್ಲ ಇದ್ರಲ್ಲಿ, ಅದೊಂದೇ ಪ್ರಾಬ್ಲಮ್. ಇದ್ ಕಡೆ ಇಲ್ಲೆಲ್ಲ ಆನೆಗಳು ಓಡಾಡೋ ಇದು ಪ್ಲೇಸ್. ಇದು ಟೀ ಎಸ್ಟೇಟು, ಆನೆಗಳು ಓಡಾಡೋ ಅಂತ ಪ್ಲೇಸು. ಲೀಚಿಗಳು ಎಷ್ಟೊತ್ತಾಗೋ ಗೊತ್ತಿಲ್ಲ ಕಾಲಲ್ಲಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ದ ತಾರ್ ರೋಡ್. ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋ ಬಂದು ವಾಲ್ಪಾರೆಯಿಂದ ಆತ್ರಪಲ್ಲಿಗೆ ಹೋಗುವಂಥ ಒಂದು ಬ್ಲಾಗು. ಸೊ ಸ್ಟೇ ಟ್ಯೂನ್ಡ್. ಇದೇ ಥರ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಮನೆ ಹೊಂಟೆ.